ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಲಕ್ಷ ಬಾರಿ ಸೋತರೂ ಭರವಸೆ ಸತತ ಪ್ರಯತ್ನವನ್ನು ನಂಬಿದವರಿಗೆ ಸೋಲಿನ ಭಯವಿರುವುದಿಲ್ಲ. ನಿಮ್ಮ ಸಾಮರ್ಥ್ಯ ಹಾಗೂ ಭರವಸೆಯ ಮೇಲೆ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಮಕರ ರಾಶಿಯವರ 2025ರಿಂದ 2030 ಈ 5 ವರ್ಷಗಳ ರಾಶಿ ಭವಿಷ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಗೋಚಾರದಲ್ಲಿ 4 ಗ್ರಹಗಳು ಲಾಂಗ್ ಟರ್ಮಲ್ಲಿ ಒಂದೇ ರಾಶಿಯಲ್ಲಿ ಗೋಚಾರ ಮಾಡುತ್ತದೆ. ಗುರುಗ್ರಹ ಒಂದು ರಾಶಿಯಲ್ಲಿ 1 ವರ್ಷಗಳ ಕಾಲ, ಶನಿಗ್ರಹ 2.5 ವರ್ಷಗಳು, ರಾಹು ಹಾಗೂ ಕೇತು ಗ್ರಹಗಳು 1.5 ವರ್ಷಗಳ ಕಾಲ, ಅಂದರೆ 18 ತಿಂಗಳಿಗೊಮ್ಮೆ ರಾಶಿ ಪರಿವರ್ತನೆಯನ್ನು ಮಾಡುತ್ತವೆ. ಈ 4 ಗ್ರಹಗಳು ಈ 5 ವರ್ಷಗಳಲ್ಲಿ ಮಕರ ರಾಶಿಯವರಿಗೆ ಯಾವ ರೀತಿಯ ಶುಭ ಹಾಗೂ ಅಶುಭ ಫಲಗಳನ್ನು ಕೊಡಲಿದೆ, ನೀವು ಯಾವ ವರ್ಷದಲ್ಲಿ ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ನೋಡೋಣ. 2025ರಲ್ಲಿ ಗೋಚಾರದಲ್ಲಿ ಶನಿ ಗ್ರಹ ನಿಮ್ಮ ರಾಶಿಯಿಂದ ದ್ವಿತೀಯ ಭಾವದಲ್ಲಿ, ಗುರುಗ್ರಹ ಪಂಚಮ ಭಾವದಲ್ಲಿ, ರಾಹುಗ್ರಹ ತೃತೀಯ ಭಾವದಲ್ಲಿ, ಕೇತುಗ್ರಹ ನವಮ ಭಾವದಲ್ಲಿ ಸ್ಥಿತವಾಗಿದೆ. ಮೊದಲಿಗೆ ಗುರುಗ್ರಹ ನಿಮಗೆ ಈ 5 ವರ್ಷಗಳಲ್ಲಿ ಯಾವ ರೀತಿಯ ಪಾಸಿಟಿವ್ ಹಾಗೂ ನೆಗೆಟಿವ್ ರಿಸಲ್ಟ್ಸ್ಗಳನ್ನು ಕೊಡಲಿದೆ ಎಂದು ನೋಡುವುದಾದರೆ, ಗುರುಗ್ರಹ ಮೇ 2025ರಿಂದ 2026 ಮೇ ತಿಂಗಳವರೆಗೂ ನಿಮ್ಮ 6ನೇ ಭಾವದಲ್ಲಿ ಗೋಚಾರ ಮಾಡುತ್ತದೆ. 6ನೇ ಭಾವದಿಂದ 5ನೇ ದೃಷ್ಟಿಯಿಂದ ವೃತ್ತಿಸ್ಥಾನವನ್ನು, 7ನೇ ದೃಷ್ಟಿಯಿಂದ 12ನೇ ಭಾವವನ್ನು ಹಾಗೂ 9ನೇ ದೃಷ್ಟಿಯಿಂದ ಕುಟುಂಬ ಸ್ಥಾನ, ಧನಸ್ಥಾನ, ವಾಕ್ಸ್ಥಾನವನ್ನು ದೃಷ್ಟಿಸುತ್ತಿದೆ. 2025ರಿಂದ 2026ರ ಒಳಗೆ ಲಾಂಗ್ ಟ್ರಾವೆಲ್ಗಳನ್ನು, ಧಾರ್ಮಿಕ ಯಾತ್ರೆಗಳನ್ನು ಮಾಡುವಂತಹ ಯೋಗವಿದೆ. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆಗಳುಂಟಾಗಲಿದೆ. ನೀವು ಬಿಸ್ನೆಸ್ ಹಾಗೂ ಜಾಬ್ ರಿಲೇಟೆಡ್ ಟ್ರಾವೆಲ್ಗಳನ್ನು ಮಾಡುತ್ತೀರಾ. ನಿಮ್ಮ ಮೆಚುರಿಟಿ ಲೆವೆಲ್, ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ಗಳು ಹೆಚ್ಚಾಗಲಿವೆ. ನಿಮ್ಮ 12ನೇ ಅಧಿಪತಿ 6ನೇ ಭಾವದಲ್ಲಿ ಗೋಚಾರ ಮಾಡುವುದನ್ನು ವಿಪರೀತ ರಾಜಯೋಗ ಎಂದು ಕರೆಯಲಾಗಿದೆ. ನಿಮ್ಮನ್ನು ವಿಪರೀತ ಕಷ್ಟದ ಪರಿಸ್ಥಿತಿಗಳಿಂದ ಹೊರಗಡೆ ಕರೆದುಕೊಂಡು ಬರುತ್ತದೆ ಈ ಗುರುಗ್ರಹ. ಕಮ್ಯುನಿಕೇಷನ್, ಕೌನ್ಸಿಲಿಂಗ್, ಟೀಚಿಂಗ್ ಫೀಲ್ಡಲ್ಲಿ ಇರುವವರಿಗೆ ಹೆಚ್ಚಿನ ಧನಲಾಭವಾಗಲಿದೆ. ಗುರುಗ್ರಹ ಮೇ 2026ರಿಂದ 2027ರವರೆಗೂ ನಿಮ್ಮ ಸಪ್ತಮ ಭಾವದಲ್ಲಿ ಗೋಚರಿಸಿದಾಗ ಕಟಕ ರಾಶಿಯಲ್ಲಿ ಗುರುಗ್ರಹ ಎಕ್ಸಾಲ್ಟೆಡ್ ಪೊಸಿಷನಲ್ಲಿ ಇರುತ್ತದೆ. ಈ ಟೈಮ್ ಪೀರಿಯಡಲ್ಲಿ ನಿಮ್ಮಲ್ಲಿ ಧನಾತ್ಮಕ ಬದಲಾವಣೆಗಳುಂಟಾಗುತ್ತವೆ. ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡಲು ಸ್ಟಾರ್ಟ್ ಮಾಡ್ತೀರಾ. ನಿಮ್ಮ ವೈವಾಹಿಕ ಜೀವನದಲ್ಲಿ ಸುಮಧುರ ಬಾಂಧವ್ಯವನ್ನು ಕಾಣಬಹುದು. ಯಾರೆಲ್ಲ ವಿವಾಹಕ್ಕಾಗಿ ವಧು ಅಥವಾ ವರನನ್ನು ಹುಡುಕುತ್ತಿದ್ದೀರೋ ಅವರಿಗೆ 2026ರಿಂದ 2027 ಬೆಸ್ಟ್ ಟೈಮ್ ಆಗಿರುತ್ತದೆ. ನಿಮ್ಮ ಬಿಸ್ನೆಸ್ಸಲ್ಲಿ ಅತಿ ಹೆಚ್ಚು ಧನಲಾಭ ಸಿಗುವುದರ ಜೊತೆಗೆ ಕ್ಲೈಂಟ್ಸ್ಗಳು ಹೆಚ್ಚಾಗುತ್ತಾರೆ. ಬಿಸ್ನೆಸ್ಸಲ್ಲಿ ಆರ್ಡರ್ಗಳು ಹೆಚ್ಚಾಗಿ ಸಿಗುವಂತಹ ವರ್ಷವಿದು. ಒಂದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಬೇರೆ ಮೂಲಗಳಿಂದ ಹಣವನ್ನು ದುಡಿಯುತ್ತೀರಾ. ಮಲ್ಟಿಪಲ್ ಅರ್ನಿಂಗ್ಸನ್ನು ತೋರಿಸ್ತಾ ಇದೆ. ಶಾರ್ಟ್ ಟ್ರಾವೆಲ್ಗಳನ್ನು ಮಾಡುತ್ತೀರಾ. ಗುರು 2027ರಿಂದ 2028 ಮೇ ತಿಂಗಳವರೆಗೂ ನಿಮ್ಮ ಅಷ್ಟಮ ಭಾವದಲ್ಲಿ ಗೋಚಾರ ಮಾಡಿದಾಗ ನಿಮ್ಮ ಆರೋಗ್ಯದಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಿ. ಫ್ಯಾಟ್ ಅಕ್ಯುಮಿಲೇಷನ್ ಆಗಬಹುದು, ಲಿವರ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಆಗಬಹುದು, ಡೈಜೆಷನ್ ತೊಂದರೆಗಳು, ಡಯಾಬಿಟಿಕ್ ಪೇಷಂಟ್ಗಳು ತುಂಬ ಕೇರ್ಫುಲ್ ಆಗಿರಿ. ಈ ವರ್ಷದಲ್ಲಿ ನಿಮ್ಮ ಅನಾರೋಗ್ಯಕ್ಕಾಗಿ ಹೆಚ್ಚು ಹಣವನ್ನು ಸ್ಪೆಂಡ್ ಮಾಡ್ತೀರಾ. ಅನಾವಶ್ಯಕ ಖರ್ಚುಗಳು, ಅನಾವಶ್ಯಕ ಯೋಚನೆಗಳು ಹೆಚ್ಚಾಗಬಹುದು. ಮೆಂಟಲಿ ಸ್ಟ್ರೆಸ್ ಫೀಲ್ ಆಗುತ್ತದೆ ನಿಮಗೆ. ಈ ವರ್ಷದಲ್ಲಿ 2028ರಿಂದ 2029 ಮೇ ತಿಂಗಳವರೆಗೂ ಮಕರ ರಾಶಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ಏಕಾಗ್ರತೆ ಹೆಚ್ಚಾಗುತ್ತದೆ. ಪ್ರೇಮ ವಿವಾಹ ಆಗುವಂತಹ ಯೋಗವಿದೆ. 2028ರಿಂದ 2030ರ ಒಳಗೆ ಸಂತಾನ ಯೋಗವು ತೋರಿಸ್ತಾ ಇದೆ. ನಿಮ್ಮ ಮಕ್ಕಳು ನಿಮಗೆ ಒಳ್ಳೆ ಹೆಸರು, ಕೀರ್ತಿಯನ್ನು ತಂದುಕೊಡುವಂತಹ ವರ್ಷವಿದು. ಎರಡನೆಯದಾಗಿ ಶನಿಗ್ರಹದ ಬಗ್ಗೆ ನೋಡೋಣ. ಮಾರ್ಚ್ 29, 2025ಕ್ಕೆ ನಿಮಗೆ ಶನಿಯ ಸಂಪೂರ್ಣ ಸಾಡೆಸಾತಿ ಮುಕ್ತಾಯಗೊಳ್ಳುತ್ತದೆ. ಮಕರ ರಾಶಿಯವರು 7.5 ವರ್ಷದಿಂದ ಕಾಯುತ್ತಿದ್ದಂತಹ ಶುಭ ಸಮಯ ಹತ್ತಿರ ಬರುತ್ತಿದೆ. 2025ರಿಂದ 2028 ಫೆಬ್ರವರಿ ತಿಂಗಳವರೆಗೂ ಮಕರ ರಾಶಿಯವರು ಮಾನಸಿಕ ನೆಮ್ಮದಿ, ಶಾಂತಿ ಸಿಗುವುದರ ಮೂಲಕ ನಿಮ್ಮ ಪ್ರಯತ್ನಗಳು ಹೆಚ್ಚಾಗುವುದರ ಜೊತೆಗೆ ನಿಮ್ಮ ಮೇಲಿರುವಂತಹ ಋಣ, ಸಾಲ, ಶತ್ರುಗಳು ಕಡಿಮೆಯಾಗಲಿದ್ದಾರೆ.
2028ರ ಒಳಗೆ ನಿಮ್ಮ ಎಷ್ಟೇ ಸಾಲಗಳಿದ್ದರೂ ಸಹ ಆ ಸಾಲಗಳಿಗೆ ಮುಕ್ತಿಯನ್ನು ಪಡೆಯಬಹುದು. ಎಲ್ಲ ಸಾಲಗಳನ್ನು ಕ್ಲಿಯರ್ ಮಾಡಿಕೊಳ್ತೀರಾ 2028ರ ಒಳಗೆ. ನಿಮ್ಮ ಟೆನ್ಷನ್ಗಳು, ಸ್ಟ್ರೆಸ್ಗಳು ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ. 2025ರಿಂದ 2028 ನಿಮ್ಮ ಬೆಸ್ಟ್ ವರ್ಷವಾಗಿರುತ್ತದೆ. ನೀವು ಎಲ್ಲ ಸಮಸ್ಯೆಗಳಿಂದ, ಕಷ್ಟಗಳಿಂದ ಹೊರಗಡೆ ಬರಬಹುದು. ನಿಮ್ಮ ಕುಟುಂಬ, ಹಣಕಾಸಿನ ವಿಚಾರದಲ್ಲಿ ಎಲ್ಲವೂ ಬದಲಾವಣೆಯಾಗಲಿದೆ. ನೀವು ಈ ಟೈಮ್ ಪೀರಿಯಡಲ್ಲಿ ಮಹತ್ತರ ನಿರ್ಧಾರಗಳನ್ನು ಮಾಡುತ್ತೀರಾ. ನಿಮ್ಮ ಮನಸ್ಸಿನ ಇಚ್ಛೆಗಳು ಕಾರ್ಯರೂಪಕ್ಕೂ ಸಹ ತರ್ತೀರಾ. 2028ರಿಂದ 2030 ಶನಿ ಗ್ರಹ ನಿಮ್ಮ ಚತುರ್ಥ ಭಾವದಲ್ಲಿ ಗೋಚರ ಮಾಡ್ತಾರೆ. ಶನಿ ಗ್ರಹ ಮೇಷರಾಶಿಯಲ್ಲಿ ಗೋಚರಿಸಿದಾಗ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸಿ. ನೀವು ಈ ಟೈಮ್ ಪೀರಿಯಡಲ್ಲಿ ನಿಮ್ಮ ಬಾಸ್ ಜೊತೆ, ನಿಮ್ಮ ಕೊಲೀಗ್ಸ್ ಜೊತೆ, ನಿಮ್ಮ ವರ್ಕರ್ಸ್ ಜೊತೆ ಆರ್ಗ್ಯುಮೆಂಟ್ಗಳನ್ನು ಹೆಚ್ಚಾಗಿ ಮಾಡುತ್ತೀರಾ. ಎಚ್ಚರಿಕೆಯಿಂದ ಇರಿ. 2030ರ ಒಳಗೆ ಭೂಮಿ, ಜಮೀನು, ಕಬ್ಬಿಣಕ್ಕೆ ಸಂಬಂಧಿಸಿದಂತಹ ವಸ್ತುಗಳು, ವಾಹನಗಳನ್ನು, ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಖರೀದಿ ಮಾಡ್ತೀರಾ. ಲಕ್ಸುರಿಯಸ್ ವಸ್ತುಗಳನ್ನು, ಐಷಾರಾಮಿ ವಸ್ತುಗಳನ್ನು ಸಹ ಖರೀದಿ ಮಾಡುವಂತಹ ಯೋಗ ತೋರಿಸ್ತಾ ಇದೆ. ಆದರೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂತಹ ಸಾಧ್ಯತೆಗಳಿವೆ. ನಿಮ್ಮ ತಾಯಿಗೆ ಸಮಯಕ್ಕೆ ಸರಿಯಾಗಿ ಟ್ರೀಟ್ಮೆಂಟನ್ನು ಕೊಡಿಸಿ. ರಾಹು, ಕೇತು ಗ್ರಹಗಳ ಬಗ್ಗೆ ನೋಡೋಣ. ರಾಹು ಗ್ರಹ ಮೇ 18, 2025ರಿಂದ ಡಿಸೆಂಬರ್ 2027ರವರೆಗೂ ರಾಹು ಗ್ರಹ ನಿಮ್ಮ ತೃತೀಯ ಭಾವದಿಂದ ಹಿಮ್ಮುಖವಾಗಿ ಕುಟುಂಬ ಸ್ಥಾನ, ವಾಕ್ಸ್ಥಾನದಲ್ಲಿ ಗೋಚಾರ ಮಾಡಿದಾಗ ನೀವು ಯೋಚನೆ ಮಾಡಿ ಮಾತನಾಡಬೇಕು. ಇಲ್ಲದಿದ್ದರೆ ಮಾತಿನಿಂದ ಎಲ್ಲರನ್ನೂ ದೂರ ಮಾಡ್ಕೊಳ್ತೀರಾ. ನಿಮ್ಮ ಮಾತಿನಿಂದ ಕೆಟ್ಟವರಾಗುತ್ತೀರಾ. ಈ ಟೈಮಲ್ಲಿ ಮಾದಕ ವ್ಯಸನಗಳಿಂದ ದೂರ ಇರಬೇಕು. ಡ್ರಿಂಕ್ಸ್ ಮಾಡೋದು, ಸ್ಮೋಕ್ ಮಾಡುವಂತಹ ಅಭ್ಯಾಸಗಳಿದ್ದರೆ ಈ ದುಶ್ಚಟಗಳು ಹೆಚ್ಚಾಗುವಂತಹ ಸಾಧ್ಯತೆಗಳಿವೆ. ಈ ಟೈಮ್ ಪೀರಿಯಡಲ್ಲಿ ಬ್ಯಾಡ್ ಹ್ಯಾಬಿಟ್ಸ್ಗಳಿಂದ ದೂರವಿರುವಂತಹ ಪ್ರಯತ್ನ ಮಾಡಿ ಅಥವಾ ಸಂಪೂರ್ಣವಾಗಿ ಕಂಟ್ರೋಲಲ್ಲಿ ಇರುವಂತೆ ನೋಡಿಕೊಳ್ಳಿ. ನಿಮಗೆ ಹಲ್ಲಿನ ಸಮಸ್ಯೆಗಳು ಹೆಚ್ಚಾಗುತ್ತವೆ. ನಿಮ್ಮ ತ್ವಚೆಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು, ಸ್ಕಿನ್ ಅಲರ್ಜಿಗಳು ಹೆಚ್ಚಾಗುವಂತಹ ಸಾಧ್ಯತೆಗಳಿವೆ. ಮೇ 2025ರಿಂದ 2027 ಡಿಸೆಂಬರ್ವರೆಗೂ ಆರೋಗ್ಯಕರ ಆಹಾರವನ್ನು ಸೇವಿಸಿ. ಪ್ರಾಸೆಸ್ ಫುಡ್, ಜಂಕ್ ಫುಡ್ಗಳಿಂದ ಆದಷ್ಟು ದೂರವಿರಿ, ಕಡಿಮೆ ಸೇವಿಸಿ. ಕೇತು ಅಷ್ಟಮ ಭಾವದಲ್ಲಿ ಗೋಚಾರ ಮಾಡಿದಾಗ ತುಂಬ ಸೀಕ್ರೆಟಿವ್ ಆಗಿ ಇರ್ತೀರಾ. ಅಕಲ್ಟ್ ಸೈನ್ಸ್ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರಿಸುತ್ತೀರಾ. ಜ್ಯೋತಿಷ್ಯ, ಆಧ್ಯಾತ್ಮದ ಕಡೆ ನಿಮ್ಮ ಒಲವು ಹೆಚ್ಚಾಗುತ್ತದೆ. ಡಿಸೆಂಬರ್ 2027ರಿಂದ ಜೂನ್ 2028ರವರೆಗೂ ರಾಹು ಗ್ರಹ ನಿಮ್ಮ ಮೊದಲನೆಯ ಭಾವಕ್ಕೆ, ಕೇತು ಗ್ರಹ ಸಪ್ತಮ ಭಾವಕ್ಕೆ ಪ್ರವೇಶಿಸಿದಾಗ ನಿಮ್ಮಲ್ಲಿ ಹೆಚ್ಚು ಕನ್ಫ್ಯೂಷನ್ಗಳನ್ನು ಕ್ರಿಯೇಟ್ ಮಾಡುವುದರ ಮೂಲಕ ನಿಮ್ಮ ಜೀವನ ಸಂಗಾತಿ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಅನುಮಾನಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಹೆಚ್ಚಾಗಬಹುದು. ನೀವು ನಿರೀಕ್ಷಿಸಿದಂತಹ ಪ್ರೀತಿ, ಕೇರ್ ನಿಮಗೆ ಸಿಗದೇ ಇರಬಹುದು. ನಾನು ಎಂಬಂತಹ ಈಗೋ ಭಾವನೆ ಹೆಚ್ಚಾಗುತ್ತದೆ. ರಾಹು ಗ್ರಹ ಜೂನ್ 2028ರ ನಂತರ ದ್ವಾದಶ ಭಾವದಲ್ಲಿ ಗೋಚಾರ ಮಾಡಿದಾಗ ಫಾರಿನ್ ಟ್ರಾವೆಲ್ಗಳನ್ನು ಮಾಡುತ್ತೀರಾ. ಇಂಪೋರ್ಟ್ ಹಾಗೂ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡುತ್ತಿರುವವರಿಗೆ ಹೆಚ್ಚಿನ ಧನಲಾಭವಾಗಲಿದೆ. MNC ಕಂಪನಿಯಲ್ಲಿ ಜಾಬ್ ಮಾಡುತ್ತಿರುವವರಿಗೆ ಶುಭ ವರ್ಷವಾಗಿರುತ್ತದೆ. ನಿಮ್ಮ ವೈವಾಹಿಕ ಜೀವನದಲ್ಲಿರುವಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳಲು ಪಕ್ಷಿಗಳಿಗೆ ಧಾನ್ಯ, ನೀರನ್ನು ಕೊಡಿ. ಪ್ರತಿ ಶನಿವಾರ ತಿಂಗಳಿಗೆ 1 ಬಾರಿ ಅರ್ಧ kg ಮೂಲಂಗಿಯನ್ನು ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ದಾನ ಕೊಡಿ. ಪ್ರತಿನಿತ್ಯ ಶನೈಶ್ಚರನ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ಈ ಬೀಜ ಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಪಠಿಸಿ. ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.